ಲಕ್ಷ್ಮಕ್ಕ, ಲಕ್ಷ್ಮವ್ವ, ಯಾಕೆ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಚೆನ್ನಾಗಿ ತಯಾರಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದೀಯಾ. ಒಂದು ತಿಂಗಳಿಂದ ನನ್ನ ಹೆಂಡ್ತಿ ನಿನ್ನ ವ್ರತ ಮಾಡಬೇಕು, ಹಬ್ಬ ಮಾಡಬೇಕು ಅಂತೇಳಿ ಚಿಕ್ಕಪೇಟೆಗೆ ಹೋಗಿ ರೇಷ್ಮೆ ಸೀರೆ ತಗೊಂಬಂದವಳೆ. ಒಂದು ವಾರದಿಂದ ಮನೆ ಬಾಗಿಲೆಲ್ಲ ಶುದ್ಧಿ ಮಾಡ್ಕೊಂಡು ಪಾತ್ರೆ ಸಾಮಾನುಗಳೆಲ್ಲ ತೊಳೆದು ಮನೆಯಾಗ ಧೂಳು ಒದಿರಿಸಿ ಬಣ್ಣ ಬಳ್ದು ಎಲ್ಲ ತಯಾರು ಮಾಡ್ಕೊಂಡವಳೆ. ರಾತ್ರಿ ಎಲ್ಲನೂ ನಿಂಗೆ ಅಲಂಕಾರ ಮಾಡವಳೆ. ನಾನು ಕೂಡ ಹಾರ ಹೊಲ್ದಿದ್ದೀನಿ, ತೋಮಾಲೆ ಹೊಲ್ದಿದ್ದೀನಿ. ಇಂಥ ಕಷ್ಟದಾಗೂ ಕೂಡ ನಾವು 7-8 ಸಾವಿರ ಖರ್ಚು ಮಾಡಿ ಹಬ್ಬ ಮಾಡಿದ್ರೆ ನೀನು ಏನೂ ತಿಂದಿರ ಹಿಂಗೆ ಕುತ್ಕೊಂಬಿಟ್ರೆ ನಮ್ಗೆ ಎಷ್ಟು ಬೇಜಾರಾತೈತೆ. ಎಷ್ಟು ಚೆನ್ನಾಗಿ ನೋಡು, ಬೇಳೆ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಮಾಡವಳೆ. ನೀನು ಬೇರೆ ಎಣ್ಣೆಗಳಲ್ಲಿ ತಿನ್ನಬಾರ್ದು ಅಂತೇಳಿ ಕಡಲೆಕಾಯಿ ಎಣ್ಣೆಗ ಕರ್ಜಿಕಾಯಿ ಮಾಡೈತೆ, ಈ ಕಡೆ ರವೆ ಉಂಡೆ ಮಾಡೈತೆ, ಕಾಶ್ಮೀರಿಂದ ಆಪಲ್ ತಂದೈತೆ, ಕಿತ್ತಳೆ ಹಣ್ಣು, ಮೋಸಂಬಿ, ಕೇರಳದಿಂದ ಅನಾನಸ್ಸು, ಮರಸೇಬು, ಈ ಕಡೆ ಬಾಳೆಹಣ್ಣು, ಈ ಕಡೆ ಬೇಕಾದ ಖರ್ಚಿಗೆ ಚಿಲ್ಲರೆ ಕಾಸು ಕೂಡ ಇಕ್ಕೈತೆ. ಇಷ್ಟೆಲ್ಲ ಮಾಡಿದ್ರು ನೀನು ಹಿಂಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆ ಉರಿಯೋಕ್ಕಿಲ್ವೇ? ಹೇಳು, ನೀನು ಸರಿ ಅನಿಸಿದ್ರೆ ಹೇಳಮ್ಮ. ನಾವು ಎಷ್ಟು ಅಂತ ನೋಡೋದು. ನಾವು ಮಧ್ಯಾಹ್ನ ತಿಂತೀಯ ಅಂತ ನೋಡಿದ್ರಿ. ಬೆಳಗ್ಗೆ 3 ಒಬ್ಬಟ್ಟು ನಾನು ತಿಂದೆ, 3 ಒಬ್ಬಟ್ಟು ನನ್ನ ಹೆಂಡ್ತಿ ತಿಂದಳು, 2 ಒಬ್ಬಟ್ಟು ನನ್ನ ಮಗಳು ತಿಂದಳು, ಒಂದೊಂದು ತಟ್ಟೆ ಅನ್ನ ತಿಂದ್ವಿ. ಸಾಯಂಕಾಲ ಆದರೂ ತಿಂತೀಯ, ಬೆಳಗ್ಗೆ ಬೇರೆಯವ್ರ ಮನೆಗೆ ತಿಂದಿರ್ತೀಯ ಅಂದ್ಕೊಂಡು ಸಾಯಂಕಾಲವರೆಗೂ ನೋಡಿದ್ವಿ. ಸಾಯಂಕಾಲನೂ ತಿಂದಿಲ್ಲ. ಖಾರದ ಒಬ್ಬಟ್ಟು ಒಂದು 3 ತಿಂದ್ರಿ, ಒಂದೊಂದು ತಟ್ಟೆ ಅನ್ನ ತಿಂದ್ರಿ. ಇಷ್ಟಾದರೂ ಇವಾಗ 6-7 ಗಂಟೆ ಆಗೈತೆ, ಇವಾಗೂ ಸುಮ್ಮನೆ ಕೂತಿದ್ದೀಯಲ್ಲ, ನಿಂಗೇನು ಅನ್ಸೋಕ್ಕಿಲ್ವಾ? ನಾವೂ ವರ್ಷ ನೋಡ್ತೀವಿ, ಈ ವರ್ಷ ಅದೃಷ್ಟ ಕೊಡ್ತೀಯ, ಇನ್ನೊಂದು ವರ್ಷ ಕೊಡ್ತೀಯ ಅಂತ ನಾವೂ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀವಿ. ಕರುಣೆನೇ ತೋರಿಲ್ವೇ ನೀನು? ಇರೋ ಬರೋ ಒಡವೆ ಎಲ್ಲನೂ ನಿಂಕೆ ಹಾಕಿದ್ದೀವಿ, ನಮ್ಮ ಹತ್ರ ಒಡವೆನೇ ಇಲ್ಲ. ಇಲ್ಲಿ ನೋಡಿದ್ರೆ ಶರ್ಟ್ ಅಂಗಡಿಯಾಗ ಅವೇ ಒಡವೆಗಳು. ಆ ಶರ್ಟ್ ಅಂಗಡಿಯಾಗ ಒಡವೆ ಇಟ್ಟರೆ ಬಡ್ಡಿ ಜಾಸ್ತಿ, ಆ ಕಡೆ ಮುತ್ತೂಟ್ ಫೈನಾನ್ಸಾಗಿ ಇಟ್ಟರೆ ಅವನೇನೋ ಮಾಟ ಮಂತ್ರ ಮಾಡ್ತಾನಂತೆ, ಒಡವೆ ಇಕ್ಕಿದ್ರೆ ಒಡವೆ ಬರೋದೇ ಇಲ್ಲ. ಏನು ಮಾಡಬೇಕು ನಾವು? ಬ್ಯಾಂಕಲ್ಲಿ ಇಕ್ಕಿದ್ರೆ ವರ್ಷಕ್ಕೊಂದ್ಸರಿ ರಿನಿವಲ್ ಮಾಡಬೇಕು. ಮುತ್ತೂಟ್ ಫೈನಾನ್ಸಾಗಿ ಇಟ್ಟಾಗಿಂದನೂ ₹1 ಸಂಪಾದನೆಯೇ ಇಲ್ಲ. ಅದೇನು ಮಾಡೋನು ಆ ಮುಂಡೆ ಮಗ ಗೊತ್ತಿಲ್ಲ. ಏನು ಮಾಡಬೇಕು ನಾವು? ನೀನೇ ಹೇಳು. ಇಲ್ಲಾಂದರೆ ನಾವು ಎದ್ದು ಹೋಗಲ್ಲ, ಇಲ್ಲೇ ನಾವು ಕೂತ್ಕೊಂಡ್ಬಿಡ್ತೀವಿ. ನೀನು ವರ ಕೊಡೋವರೆಗೂ ನಾವು ಹೋಗೋದಿಲ್ಲ. ಏನು ಮಾಡಬೇಕು ಹೇಳಮ್ಮ? ನೀನು ಹೇಳೋವರೆಗೂ ನಾವು ಸುಮ್ಮನೆ ಇರೋಕ್ಕಿಲ್ಲ. ಈ ಕಡೆ ಒಬ್ಬರು ಬರ್ತಾರೆ, ನಮ್ಮ ಅಂಗಡಿಯಲ್ಲಿ ಒಡವೆ ತಗೊಳ್ಳಿ ಅಂತಾರೆ. ಇನ್ನೊಂದು ಕಡೆ ನಮ್ಮ ಒಡವೆನ ಅಡೆ ಇಟ್ಕೊಂಬಿಡಿ ಅಂತ ಮುತ್ತೂಟ್ ಫೈನಾನ್ಸ್ ಅವ್ನು ಹೇಳ್ತಾನೆ, 5 ನಿಮಿಷದ ಕಾಸು ಅಂತಾನೆ. ಇನ್ನೊಂದು ಕಡೆ ವೈಟ್ ಗೋಲ್ಡ್ ಅವ್ನು ಬರ್ತಾನೆ, ನಮ್ಮಲ್ಲಿ ನೀವು ಒಡವೆ ಇಟ್ಕೊಂಡು ಬಡ್ಡಿ ಕಟ್ಟಬೇಡ್ರಿ, ಮಾರಿಬಿಡಿ, ನಾವೇ ಬಿಡಿಸ್ಕೊಂಬಿಡ್ತೀವಿ ಅಂತಾನೆ. ನಾವು ಹೆಂಗೆ ಬದುಕೋದು? ಈ ಸರ್ಕಾರಕ್ಕಂತೂ ಮಾನ ಮರ್ಯಾದೆ ಇಲ್ಲ, ನಾವು ಬದುಕೋಕ್ಕಂತೂ ಆಗ್ತಾ ಇಲ್ಲ. ನೀನೇ ಒಂದು ದಾರಿ ತೋರಮ್ಮ, ನೀನೇ ತೋರು. ಮುಂದಿನ ವರ್ಷ ಬರೋಷ್ಟರಲ್ಲಿ ಈ ಅಡ ಇಟ್ಕೊಳ್ಳೋ ಅಂಥ ಬಂಗಾರದ ಅಂಗಡಿಯವ್ರಿಗೆಲ್ಲನೂ ಕುಷ್ಠರೋಗ ಬಂದು ದೊಡ್ಡ ರೋಗ ಬಂದು ತಗೊಂಡೋಗ್ಬಿಡಮ್ಮ.